ರೈತರಿಗೆ ಯಾವ ಕಾರಣಕ್ಕೂ ತೊಂದರೆ ಆಗಬಾರ್ದು. ಈಗ ಏನು ತೊಂದರೆ ಸಮಸ್ಯೆ ಇಲ್ಲ, ಯಾವ ಕಾರಣಕ್ಕೆ ರೈತರಿಗೆ ತೊಂದರೆ ಆಗಬಾರ್ದು ಆ ಕಾರಣಕ್ಕೆ ಇಮಿಡಿಯೇಟ್ ಈಗ ಸ್ಟಾಪ್ ಗೇಟ್ ಅನ್ನು ಹಾಕ್ತಾ ಇದೀವಿ. ಏನು ತೊಂದರೆ ಆಗಲ್ಲ, ಏನು ತೊಂದರೆ ಟೆಕ್ನಿಕಲ್ ಅದೇ ಅಲ್ಲ, ಸೇಫ್ಟಿ ಎಲ್ಲ ಸೇಫ್ಟಿ ಇದೆ. ಟೆಕ್ನಿಕಲ್ ಸೌಂಡ್ ಇದ್ದಾರೆ, ಅವರು ಟೆಕ್ನಿಕಲಿ ಭಾಳ ಸೌಂಡ್ ಇದ್ದಾರೆ, ಅವರು ಏನೇನು ತೊಂದರೆ ಆಗಲ್ಲ. ಎಲ್ಲ ಸಾಥ್ ಕೊಟ್ಟೆ ಕೊಡ್ತಾರೆ. ಇದಕ್ಕೆ ಇದು ರೈತರ ವಿಚಾರ, ಕುಡಿಯೋ ನೀರು ವಿಚಾರ, ಇದು ಎಲ್ಲರೂ ಸಾಥ್ ಕೊಡ್ಬೇಕಾಗ್ತದೆ. ಇಲ್ಲ, ನನ್ಗೆ ಗೊತ್ತಿಲ್ಲ, ಅದು ನಿಮ್ಮ ಮುಖಾಂತರ ನನಗೆ ಗೊತ್ತಾಗ್ತಾ ಇರೋದು. ಈಗ ಯೋಗೇಶ್ವರ್ ಪಾರ್ಟಿಗೆ ಬರಬೇಕಾದ್ರೆ ಬಿಜೆಪಿ ಬಿಟ್ಟು ನಾವು ತೀರ್ಮಾನ ತಗೊಳಕ್ಕಾಗಲ್ಲ, ನಾನು ತೀರ್ಮಾನ ತಗೊಳಕ್ಕಾಗಲ್ಲ. ಅದಕ್ಕೆ ಹೈಕಮಾಂಡ್ ತೀರ್ಮಾನ ತಗೊಳ್ಬೇಕಾಗಿರೋದು. ನಮ್ಮ ಹೈಕಮಾಂಡ್ ಇದೆ, ಮನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು, ಮನೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವ್ರು ತೀರ್ಮಾನ ತಗೊಳ್ಳೋದು ಬೇಡ ಅಂತ ಅವ್ರು ತೀರ್ಮಾನ ಮಾಡಬೇಕಾಗಿದೆ. ಡಿ ಕೆ ಸುರೇಶ್ ಅವರು ಓಪನ್ ಆಫರ್ ಕೊಟ್ಟಿದ್ರು ಸರ್ ಅವ್ರಿಗೆ. ಯಾರಿಗೆ? ಇಲ್ಲ, ಈಗ ಅವ್ರು ಬರ್ಬೇಕಂತ ಇದ್ರೆ ಅಂತ ನೀವು ಮಾಧ್ಯಮದವ್ರು ಹೇಳ್ತಾ ಇದ್ದೀರಾ. ಅವ್ರು ಬರಬೇಕಾದ್ರೆ ನಾವು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದಾದಮೇಲೆ ನಮ್ಮ ನಾಯಕರಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ತೀರ್ಮಾನ ತಗೊಂಡು ಬಂದರೆ ಸ್ವಾಗತ ಐತೆ ಸರ್. ಹೆಂಗೆ ಪಾರ್ಟಿ ತೀರ್ಮಾನ ಅಂದರೆ ನಾವೇನು ಮಾಡೋಕ್ಕಾಗಲ್ಲ, ಸ್ವಾಗತ ಮಾಡಲೇಬೇಕಾಗ್ತದೆ. ಪಾರ್ಟಿ ತೀರ್ಮಾನ ಯಾರು ತಗೊಳ್ಬೇಕಾಗಿರೋದು? ಪಾರ್ಟಿದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ತೀರ್ಮಾನ ತಗೊಳ್ಬೇಕು. ಅವ್ರು ತಗೊಂಡ್ರೆ ಇಲ್ಲಲ್ಲ, ನಮ್ಮ ಹೈಕಮಾಂಡ್, ನಮ್ಮ ಪಕ್ಷ ಹೈಕಮಾಂಡ್, ನನ್ನ ಸಚಿವನಿಗಿರ್ಬೋದು, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಯಾರು ಮಾಡಬೇಕಾಗಿರೋದು? ಹೈಕಮಾಂಡ್ ಅವರು, ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಮನೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅವ್ರು ತೀರ್ಮಾನ ತಗೊಳ್ತಾರೆ. ಸಂಪುಟಕ್ಕೆ ಸರ್ಜರಿ 4-5 ಸಚಿವರನ್ನ ಕೊಡ್ತಾರೆ ಅಂತ ಇಲ್ಲ, ಆ ಥರ ಯಾವುದಿಲ್ಲ. ಆ ಥರ ಯಾವುದು ಪರ್ಫಾರ್ಮೆನ್ಸ್ ಇಲ್ಲ ಸಚಿವರು ಇಲ್ಲ, ಆ ಥರ ಯಾವುದಿಲ್ಲ. ರೈತರಿಗೆ ಯಾವ ಕಾರಣಕ್ಕೂ ತೊಂದರೆ ಆಗಬಾರ್ದು. ಈಗ ಏನು ತೊಂದರೆ ಸಮಸ್ಯೆ ಇಲ್ಲ, ಯಾವ ಕಾರಣಕ್ಕೆ ರೈತರಿಗೆ ತೊಂದರೆ ಆಗಬಾರ್ದು ಆ ಕಾರಣಕ್ಕೆ ಇಮಿಡಿಯೇಟ್ ಈಗ ಸ್ಟಾಪ್ ಗೇಟ್ ಅನ್ನು ಹಾಕ್ತಾ ಇದೀವಿ. ಏನು ತೊಂದರೆ ಆಗಲ್ಲ, ಏನು ತೊಂದರೆ ಟೆಕ್ನಿಕಲ್ ಅದೇ ಅಲ್ಲ, ಸೇಫ್ಟಿ ಎಲ್ಲ ಸೇಫ್ಟಿ ಇದೆ. ಟೆಕ್ನಿಕಲ್ ಸೌಂಡ್ ಇದ್ದಾರೆ, ಅವರು ಟೆಕ್ನಿಕಲಿ ಭಾಳ ಸೌಂಡ್ ಇದ್ದಾರೆ, ಅವರು ಏನೇನು ತೊಂದರೆ ಆಗಲ್ಲ. ಎಲ್ಲ ಸಾಥ್ ಕೊಟ್ಟೆ ಕೊಡ್ತಾರೆ. ಇದಕ್ಕೆ ಇದು ರೈತರ ವಿಚಾರ, ಕುಡಿಯೋ ನೀರು ವಿಚಾರ, ಇದು ಎಲ್ಲರೂ ಸಾಥ್ ಕೊಡ್ಬೇಕಾಗ್ತದೆ. ಪಾರ್ಟಿಗೆ ಬರ್ತಾರೆ ಅಂತಲ್ಲ ಸರ್, ಏನಾದ್ರು ಮಾತುಕತೆ ಆಗಿದೆ? ಇಲ್ಲ, ನನ್ಗೆ ಗೊತ್ತಿಲ್ಲ, ಅದು ನಿಮ್ಮ ಮುಖಾಂತರ ನನಗೆ ಗೊತ್ತಾಗ್ತಾ ಇರೋದು. ಬಿಜೆಪಿ ಹೈಕಮಾಂಡ್ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿಲ್ಲ. ಈಗ ಯೋಗೇಶ್ವರ್ ಪಾರ್ಟಿಗೆ ಬರಬೇಕಾದ್ರೆ ಬಿಜೆಪಿ ಬಿಟ್ಟು ನಾವು ತೀರ್ಮಾನ ತಗೊಳಕ್ಕಾಗಲ್ಲ, ನಾನು ತೀರ್ಮಾನ ತಗೊಳಕ್ಕಾಗಲ್ಲ. ಅದಕ್ಕೆ ಹೈಕಮಾಂಡ್ ತೀರ್ಮಾನ ತಗೊಳ್ಬೇಕಾಗಿರೋದು. ನಮ್ಮ ಹೈಕಮಾಂಡ್ ಇದೆ, ಮನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು, ಮನೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವ್ರು ತೀರ್ಮಾನ ತಗೊಳ್ಳೋದು ಬೇಡ ಅಂತ ಅವ್ರು ತೀರ್ಮಾನ ಮಾಡಬೇಕಾಗಿದೆ. ಡಿ ಕೆ ಸುರೇಶ್ ಅವರು ಓಪನ್ ಆಫರ್ ಕೊಟ್ಟಿದ್ರು ಸರ್ ಅವ್ರಿಗೆ. ಯಾರಿಗೆ? ಇಲ್ಲ, ಈಗ ಅವ್ರು ಬರ್ಬೇಕಂತ ಇದ್ರೆ ಅಂತ ನೀವು ಮಾಧ್ಯಮದವ್ರು ಹೇಳ್ತಾ ಇದ್ದೀರಾ. ಅವ್ರು ಬರಬೇಕಾದ್ರೆ ನಾವು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದಾದಮೇಲೆ ನಮ್ಮ ನಾಯಕರಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ತೀರ್ಮಾನ ತಗೊಂಡು ಬಂದರೆ ಸ್ವಾಗತ ಐತೆ ಸರ್. ಹೆಂಗೆ ಪಾರ್ಟಿ ತೀರ್ಮಾನ ಅಂದರೆ ನಾವೇನು ಮಾಡೋಕ್ಕಾಗಲ್ಲ, ಸ್ವಾಗತ ಮಾಡಲೇಬೇಕಾಗ್ತದೆ. ಪಾರ್ಟಿ ತೀರ್ಮಾನ ಯಾರು ತಗೊಳ್ಬೇಕಾಗಿರೋದು? ಪಾರ್ಟಿದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ತೀರ್ಮಾನ ತಗೊಳ್ಬೇಕು. ಅವ್ರು ತಗೊಂಡ್ರೆ ಇಲ್ಲಲ್ಲ, ನಮ್ಮ ಹೈಕಮಾಂಡ್, ನಮ್ಮ ಪಕ್ಷ ಹೈಕಮಾಂಡ್, ನನ್ನ ಸಚಿವನಿಗಿರ್ಬೋದು, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಯಾರು ಮಾಡಬೇಕಾಗಿರೋದು? ಹೈಕಮಾಂಡ್ ಅವರು, ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಮನೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅವ್ರು ತೀರ್ಮಾನ ತಗೊಳ್ತಾರೆ. ಸಂಪುಟಕ್ಕೆ ಸರ್ಜರಿ 4-5 ಸಚಿವರನ್ನ ಕೊಡ್ತಾರೆ ಅಂತ ಇಲ್ಲ, ಆ ಥರ ಯಾವುದಿಲ್ಲ. ಆ ಥರ ಯಾವುದು ಪರ್ಫಾರ್ಮೆನ್ಸ್ ಇಲ್ಲ ಸಚಿವರು ಇಲ್ಲ, ಆ ಥರ ಯಾವುದಿಲ್ಲ.